ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಪ್ರಧಾನ ಕಚೇರಿ ಹೊಂದಿ ಕಾರ್ಯನಿರ್ವಹಿಸ್ತಾ ಇರುವ ಎಂಸಿಸಿ ಬ್ಯಾಂಕ್ ಪ್ರಸಕ್ತ 2026 ಮಾರ್ಚ್ ಅಂತ್ಯಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಗಮನಾರ್ಹ ಸಾಧನೆಯನ್ನು ತೋರಿದ ಬ್ಯಾಂಕ್ ಈ ಆರ್ಥಿಕ ವರ್ಷದಲ್ಲಿ ರೂಪಾಯಿ 13 ಕೋಟಿ ಲಾಭವನ್ನು ದಾಖಲಿಸಿದೆ. ಮಂಗಳವಾರ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಬ್ಯಾಂಕ್ನ ಅಧ್ಯಕ್ಷ ಅನಿಲ್ ಲೋಬೋ ಅವರು, ಬ್ಯಾಂಕ್ನ ಒಟ್ಟು ವ್ಯವಹಾರ ರೂಪಾಯಿ 1525 ಕೋಟಿಗೆ ತಲುಪಿದ್ದು ಶೇಕಡ 23ರಷ್ಟು ಹೆಚ್ಚಳವಾಗಿದೆ ಎಂದರು. 2018ನೇ ವರ್ಷದಲ್ಲಿ ಬ್ಯಾಂಕ್ನ ಚುಕ್ಕಾಣಿ ಹಿಡಿದ ಪ್ರಸ್ತುತ ಆಡಳಿತ ಮಂಡಳಿಯ ಅವಧಿಯಲ್ಲಿ ರೂಪಾಯಿ 500 ಕೋಟಿ ಇದ್ದ ಬ್ಯಾಂಕ್ನ ಒಟ್ಟು ವ್ಯವಹಾರ ಕಳೆದ 7.5 ವರ್ಷದಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಇದು 114 ವರ್ಷದ ಇತಿಹಾಸವಿರುವ ಬ್ಯಾಂಕ್ನ ಚರಿತ್ರೆಯಲ್ಲಿಯೇ ದಾಖಲೆಯಾಗಿದೆ. ಬ್ಯಾಂಕ್ನ ನೆಟ್ವರ್ಕ್ ರೂಪಾಯಿ 83.76 ಕೋಟಿಯಿಂದ ರೂಪಾಯಿ 91.80 ಕೋಟಿಗೆ ಏರಿಕೆಯಾಗಿದೆ. ಬ್ಯಾಂಕ್ ಆರ್ಥಿಕ ವರ್ಷದಲ್ಲಿ ನಿಗದಿಪಡಿಸಿದ್ದ ಠೇವಣಿಗಳು ಹಾಗೂ ಸಾಲಗಳ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಿದೆ. ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ರೂಪಾಯಿ 285 ಕೋಟಿಗಳ ಒಟ್ಟು ವ್ಯವಹಾರ ವಹಿವಾಟನ್ನು ದಾಖಲಿಸಿದೆ. ಇದು ಮಹತ್ವದ ಸಾಧನೆಯಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಬೈಂದೂರಿನಲ್ಲಿ 20ನೇ ಶಾಖೆ ಹಾಗೂ ಸಂತೆಕಟ್ಟಿಯಲ್ಲಿ 21ನೇ ಶಾಖೆಯನ್ನ ಆರಂಭಿಸಲಾಗಿದೆ. ದೇರಳಕಟ್ಟೆಯಲ್ಲಿ 22ನೇ ಶಾಖೆ ಹಾಗೂ ಕಟ್ಪಾಡಿಯಲ್ಲಿ 23ನೇ ಶಾಖೆ ಆರಂಭಿಸಲು ಸಿದ್ಧತೆ ನಡೆದಿದೆ. ಮುಂದಿನ ವರ್ಷಾಂತ್ಯಕ್ಕೆ ಶಾಖೆಗಳ ಸಂಖ್ಯೆಯನ್ನು 25ಕ್ಕೆ ಏರಿಸಲಾಗುವುದು. ಕುಲಶೇಖರ ಶಾಖೆಯನ್ನ ಸ್ವಂತ ಕಟ್ಟಡಕ್ಕೆ ಸುಸಜ್ಜಿತ ಸೌಲಭ್ಯದೊಂದಿಗೆ ಸ್ಥಳಾಂತರಿಸಲಾಗಿದೆ. ಬೆಲ್ಮನ್, ಸುರತ್ಕಲ್, ಉಡುಪಿ, ಬೆಳ್ತಂಗಡಿ, ಸಂತೆಕಟ್ಟೆ, ಕಿನ್ನಿಗೋಳಿ ಹಾಗೂ ಕುಲಶೇಖರದಲ್ಲಿ ಹೊಸ 7 ಎಟಿಎಂಗಳನ್ನು ಸ್ಥಾಪಿಸಲಾಗಿದೆ. ಹೀಗೆ ಎಟಿಎಂಗಳ ಸಂಖ್ಯೆ 15ಕ್ಕೆ ಏರಿದೆ ಎಂದು ಅನಿಲ್ ಲೋಬೋ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ಜೆರಾಲ್ಡ್ ಜೂಡ್ ಡಿಸಿಲ್ವಾ, ನಿರ್ದೇಶಕರಾದ ಆಂಡ್ರೂ ಡಿಸೋಜಾ, ಡಾಕ್ಟರ್ ಜೆರಾಲ್ಡ್ ಪಿಂಟೋ, ಅನಿಲ್ ಪತ್ರಾವೋ, ಜೆಪಿ ರೋಡ್ರಿಗಸ್, ಡೇವಿಡ್ ಡಿಸೋಜಾ, ಎಲ್ರಾಯ್ ಕಿರಣ್ ಕ್ರಾಸ್ಟಾ, ಜೆರಾಲ್ಡ್ ಮೊಂತೆರಾ, ರೋಷನ್ ಡಿಸೋಜಾ, ಮೆಲ್ವಿನ್ ವಾಜ್, ವಿನ್ಸೆಂಟ್ ಲಾಸ್ರಾದೋ, ಸಿಜೆ ಪಿಂಟೋ, ಸುಶಾಂತ್ ಸಲ್ಡಾನಾ, ಐರಿನ್ ರೆಬೆಲ್ಲೋ, ಡಾಕ್ಟರ್ ಫ್ರೀಡಾ ಡಿಸೋಜಾ, ಎಲ್ವಿನ್ ಪಿ ಮೊಂತೆರೋ, ಫೆಲೆಕ್ಸ್ ಡಿಕ್ರೂಚ್, ಶರ್ಮಿಳಾ ಮಿನೇಜಸ್, ಮಹಾಪ್ರಬಂಧಕ ಸುನಿಲ್ ಮಿನೇಜಸ್ ಈ ಸಂದರ್ಭ ಉಪಸ್ಥಿತರಿದ್ದರು. ಈ ಆರ್ಥಿಕ ವರ್ಷ ಎಂಸಿಸಿ ಬ್ಯಾಂಕಿಗೆ ಒಂದು ಒಳ್ಳೆಯ ವರ್ಷ. ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಏನು ವರ್ಷ ಪ್ರಾರಂಭ ಮಾಡುವಾಗ ಒಂದು ಎಷ್ಟು ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದೇವ, ಅದು ಟಾರ್ಗೆಟ್ ಡೆಪಾಸಿಟ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ, ಅಡ್ವಾನ್ಸ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ. ಮತ್ತು ಏನು ನಾವು ಯೋಜನೆಗಳು ಒಂದು ವರ್ಷದಲ್ಲಿ ನಮ್ಮ ಪ್ಲಾನ್ ಆಫ್ ಆಕ್ಟಿವಿಟೀಸ್ ಏನು ಇಟ್ಟಿದ್ದೇವೋ ಅದರಲ್ಲಿ 2 ಹೊಸ ಶಾಖೆಗಳು ನಮ್ಮ ಆಯಿತು, 6 ಹೊಸ ಎಟಿಎಂಗಳು ಸಹ ಆಗಿದೆ. ಅದರಲ್ಲಿ ಬೆಳ್ಮಾನ್ ಇರ್ಬೋದು, ಸುರತ್ಕಲ್ ಇರ್ಬೋದು, ಉಡುಪಿ ಇರ್ಬೋದು, ಬೆಳ್ತಂಗಡಿ, ಸಂತೆಕಟ್ಟೆ, ಕುಲಶೇಖರದಲ್ಲಿ ಹೀಗೆ ಒಟ್ಟು 15 ಎಟಿಎಂಗಳು ನಮ್ಮ ಎಂಸಿಸಿ ಬ್ಯಾಂಕಿಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ಇದರಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಲಶೇಖರ ಬ್ರಾಂಚ್ ಅನ್ನು ಇವಾಗಲೇ ಅದು ರೆಂಟಿಗೆ ಇತ್ತು, ನಾವು ಅದನ್ನು ಪರ್ಚೇಸ್ ಮಾಡಿ ಓನ್ ಪ್ರಮಿಸಸ್ ಆಗಿ ನಾವು ಕುಲಶೇಖರ ಬ್ರಾಂಚ್ ಅನ್ನು ಸಹ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಆದ್ದರಿಂದ ಈ ವರ್ಷ ನಮಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ನಾವು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರು ಇರ್ಬಹುದು, ಷೇರ್ ಹೋಲ್ಡರ್ ಇರ್ಬಹುದು, ಅವರು ನಮಗೆ ನಮ್ಮ ಬ್ಯಾಂಕಿನ ಏನು ರೂಲ್ಸ್ ರೆಗ್ಯುಲೇಷನ್ ಗಳಿಗೆ ನಮಗೆ ಅವರು ಸಹಕಾರ ಕೊಟ್ಟದ್ದರಿಂದ ನಮಗೆಲ್ಲ ಗಣನೀಯವಾಗಿ ನಮಗೆಲ್ಲ ಕ್ಷೇತ್ರದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ವೇಳೆ ಹೇಳಲು ಸಂತೋಷ ಪಡುತ್ತೇನೆ. ವಿಶೇಷವಾಗಿ ಮುಂದಿನ ವರ್ಷದಲ್ಲಿ ನಾವೊಂದು ಯೋಜನೆಯನ್ನು ಇವಾಗಲೇ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹೊಸ ಶಾಖೆಗಳು ಈಗ 21 ಶಾಖೆ ಉಂಟು. 4 ಹೊಸ ಶಾಖೆಗಳನ್ನು ನಾವು ಹೊಸ ಶಾಖೆಗಳನ್ನು ಉದ್ಘಾಟನೆ ಮಾಡಿ 25 ಶಾಖೆ ಟೋಟಲ್ 25 ಶಾಖೆ ಆಗ್ಬೇಕಂತ ನಾವು ಇದನ್ನು ಯೋಜನೆ ಹಾಕಿದ್ದೇವೆ. ಅದರಲ್ಲಿ ಸಿಲ್ವರ್ ಬ್ರಾಂಚ್ 25th ಸಿಲ್ವರ್ ಬ್ರಾಂಚ್ ನಾವು ಮಂಗಳೂರಿನಲ್ಲಿ ಒಂದು ಪ್ಲೇಸ್ ಅಲ್ಲಿ ಈ ಫಿನಾನ್ಷಿಯಲ್ ಇಯರ್ ಮಾರ್ಚ್ ಎಂಡೊಳಗೆ ನಾವು ಉದ್ಘಾಟನೆ ಮಾಡಿ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಈ ಏಪ್ರಿಲ್ ಇಂದ ಮಾರ್ಚ್ ಎಂಡೊಳಗೆ ನಮ್ದು ಮಾರ್ಗನ್ಸ್ ಗೇಟ್ ಬ್ರಾಂಚ್ ಮತ್ತು ಮೂಡುಬಿದಿರೆ ಬ್ರಾಂಚ್ ಫಸ್ಟ್ ಫ್ಲೋರ್ ಉಂಟು, ಅದು ಗ್ರೌಂಡ್ ಫ್ಲೋರಿಗೆ ನಾವು ಶಿಫ್ಟ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೇವೆ. ಮಾರ್ಗನ್ಸ್ ಗೇಟ್ ಬ್ರಾಂಚ್ ಹಾಗೇನೆ ನಮ್ಮ ಹಳೆಯದಿದ್ದ ಬ್ರಾಂಚ್ ನಂದಿಗುಡ್ಡ ಇದ್ದ ಬ್ರಾಂಚ್ ಅನ್ನು ಅದನ್ನು ನಾವು ನಮ್ಮ ಮಾರ್ಗನ್ಸ್ ಗೇಟ್ ಹತ್ತಿರ ನಾವು ಅದನ್ನು ಶಿಫ್ಟ್ ಮಾಡಲಿ ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವಿಶೇಷವಾಗಿ ಇವಾಗಲೇ ನಮಗೆ ಈ ವರ್ಷದಲ್ಲಿ 22ನೇ ಮತ್ತು 23
2 ಹೊಸ ಶಾಖೆಗಳನ್ನು ಮಾಡಲಿಕ್ಕೆ RBI ನವರು ನಮಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 22ನೇ ಬ್ರಾಂಚ್ ಜೂನ್ 28 ತಾರೀಕಿಗೆ ದೇರಳಕಟ್ಟೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಹಾಸ್ಪಿಟಲ್ ನ ಎದುರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಜೂನ್ 28ಕ್ಕೆ ನಾವು 22ನೇ MCC ಬ್ಯಾಂಕಿನ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡ್ತೇವೆ. ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಕಟಪಾಡಿಯಲ್ಲಿ 23ನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತೇವೆ. ಕಟ್ಪಾಡಿ ಅದು ಓಲ್ಡ್ ಪೋಸ್ಟ್ ಆಫೀಸ್ ರೋಡ್ ಅಲ್ಲಿ ನಾವು ಅದನ್ನು ಸಹ ಉದ್ಘಾಟನೆ ಮಾಡಲಿಕ್ಕೆ ಈವಾಗಲೇ ತಯಾರಾಗಿದ್ದೇವೆ. ಆದ್ದರಿಂದ ವಿಶೇಷ ಯೋಜನೆಗಳು ನಾವು ಇಟ್ಟಿದ್ದೇವೆ. ಮಾರ್ಚ್ ಒಳಗೆ ನಮ್ದು 24 ಮತ್ತು 25 ಬ್ರಾಂಚ್ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ MCC ಬ್ಯಾಂಕ್ ಇದು 25 ಬ್ರಾಂಚ್ ನಾವು ಮಾಡಿ ಲೋಕಾರ್ಪಣೆ ಒಟ್ಟಿಗೆ ಮಾಡ್ತೇವೆ. ವಿಶೇಷವಾಗಿ ನನಗೆ ಸಾಧನೆ ಮಾಡಲಿಕ್ಕೆ ನಮ್ಮ ಗ್ರಾಹಕರು ಸಹಕಾರ ಕೊಟ್ಟಿದ್ದಾರೆ. MCC ಬ್ಯಾಂಕ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಡಿಯಲ್ಲಿ ಎಲ್ಲ ನಾವು ಇದು ರೆಗ್ಯುಲೇಟರಿ ಇದು ಫಿನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಎಲ್ಲ ರಿಸರ್ವ್ ಬ್ಯಾಂಕ್ ಇಂಡಿಯಾ ನೋಡುದು. ನಮಗೆ ಡುವೆಲ್ ರೈಟ್ಸ್ ಇತ್ತು. ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಮ್ದು ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸ್ ಕೋಆಪರೇಟಿವ್ ಆಕ್ಟ್ ಪ್ರಕಾರ ನಡೀತದೆ. ಆದ್ದರಿಂದ MCC ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲ RBI ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಡೆಪಾಸಿಟ್ ಗಳಿಗೆ DICGC ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಇದು ಉಂಟು. ನಮಗೆ ಇನ್ಶೂರೆನ್ಸ್ ಕವರೇಜ್ ಉಂಟು. ಎಲ್ಲ ಡೆಪಾಸಿಟ್ ಗಳಿಗೆ ಹೇಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಕವರೇಜ್ ಏನು ಉಂಟು ನೋಡಿ, ಅದು ನಮ್ಮ ಬ್ಯಾಂಕಿನ ಡೆಪಾಸಿಟರ್ಸ್ ಗಳಿಗೆ ಅದನ್ನು ಸಿಗ್ತದೆ ಅಂತ ನಾನು ಈ ವೇಳೆ ನಿಮ್ಮ ಮುಖಾಂತರ ನಾನು ಹೇಳುವಂತ ಕೆಲಸವನ್ನು ಮಾಡ್ತೇನೆ. ಆದ್ದರಿಂದ MCC ಬ್ಯಾಂಕಿಗೆ ಒಂದು ಒಳ್ಳೆ ಬೆಳವಣಿಗೆಗೆ ತಾವೆಲ್ಲರೂ ಸಹಕಾರ ಆಗಿದ್ದೀರಿ. ಕಳೆದ 7 ವರ್ಷದಿಂದ MCC ಬ್ಯಾಂಕ್ ಒಂದು ಗಣನೀಯವಾಗಿ ಸಾಧನೆ ಮಾಡ್ತದೆ. ಅದು ಎಲ್ಲ ಜನರಿಗೆ ಅಗತ್ಯ ಬೀರುವ ಕೆಲಸ, ಕಸ್ಟಮರ್ ಸರ್ವಿಸ್ ಇರ್ಬೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಮತ್ತು ಹೊಸ ಹೊಸ ಯೋಜನೆಗಳು ಈ ಬ್ಯಾಂಕಿನಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರಿಗೂ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.